ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶುಭಾ ಎಂಪಾಲ್. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ, ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ. ಶ್ರಾವಣ ಮಾಸದ ನಿಮಿತ್ತ ಪಾಪನಾಶ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತ ಸಾಗರ. ಸರ್ವೆ ನಂಬರ್ 9ರಲ್ಲಿರುವ 23 ಗುಂಟೆಯ ಒತ್ತುವರಿ ತೆರವುಗೊಳಿಸಿ ಸಮಸ್ಯೆ ಬಗೆಹರಿಸಿದ ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿಗಳು. ಜಿಲ್ಲೆಯ 6 ಪಿಡಿಒಗಳ ವಿರುದ್ಧ ಕ್ರಮಕ್ಕೆ ಶಿಫಾರಸು. ವಾರ್ತೆಗಳ ವಿವರ. ರಾಜ್ಯದ ರಾಜ್ಯಪಾಲರ ವರ್ತನೆ ಖಂಡಿಸಿ ಬೀದರ್ ನಗರದಲ್ಲಿ ವಿವಿಧ ಸಂಘಟನೆಯ ಪ್ರಮುಖರು ಮುಖಂಡರು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದರು. ನಗರದ ಬೊಮ್ಮಗುಂಡೇಶ್ವರ ವೃತ್ತದಿಂದ ಹೊರಟ ಬೃಹತ್ ಪ್ರತಿಭಟನಾ ರ್ಯಾಲಿಯು ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಸಮಾರೋಪಗೊಂಡಿತು. ಇದೇ ವೇಳೆ ರಾಷ್ಟ್ರಪತಿಗಳಿಗೆ ಬರೆದಿರುವ ಮನವಿ ಪತ್ರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರು ಮಾತನಾಡಿ, ರಾಜ್ಯದಲ್ಲಿ ಸರ್ವ ಜನಾಂಗದ ಹಿತವನ್ನು ಕಾಪಾಡುವುದರೊಂದಿಗೆ ಜನರ ವಿಶ್ವಾಸ ಪಡೆಯುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನಮೆಚ್ಚುಗೆ ಸಹಿಸಿಕೊಳ್ಳಲು ಆಗದೆ ಅವರ ವಿರುದ್ಧ ನಿರಾಧಾರ ಆರೋಪ ಮಾಡಿ ಅವರಿಗೆ ಕೆಟ್ಟ ಹೆಸರು ತರಲು ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ನಡೆಸಿವೆ ಎಂದು ಕಿಡಿಕಾರಿದರು. ಕೇಂದ್ರದ ಕೈಗೊಂಬೆಯಾಗಿ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಜಾರಿ ಮಾಡಿರುವ ಅವರ ವರ್ತನೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿಬಳೆಯಲು ತಂತ್ರ ನಡೆಸುತ್ತಿರುವ ದೋಸ್ತಿ ಪ್ರತಿಪಕ್ಷಗಳು ಇದೇ ರೀತಿ ವರ್ತನೆ ಮುಂದುವರಿಸಿದರೆ ಈಗ ಆರಂಭವಾದ ಜನಾಂದೋಲನ ರಾಜ್ಯದಲ್ಲಿ ಮುಂದೆ ತೀವ್ರವಾಗಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತ್ ರಾವ್ ಚಿಮ್ಕೋಡೆ, ಬಸವರಾಜ ಮಾಳ್ಗೆ, ಬಾಬು ಪಾಸ್ವಾನ್, ಅನಿಲ್ ಬೆಲ್ದಾರೆ, ರಮೇಶ್ ಡಾಕೊಳಕಿ, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಸೇರಿದಂತೆ ವಿವಿಧ ಸಂಘಟನೆಗಳ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿ ರಾಜ್ಯಪಾಲರ ಹಾಗೂ ಬಿಜೆಪಿ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಸುರಿಮಳೆಗೈದರು. ವಿವಿಧ ದಲಿತ ಸಂಘಟನೆ ಪರವಾಗಿ, ಶೋಷಿತ ಸಮಾಜ ಪರವಾಗಿ, ಹಿಂದುಳಿದ ವರ್ಗಗಳ ಸಮಾಜದ ಪರವಾಗಿ, ಗೋಂಡ್ ಪರ ವಿದ್ಯಾರ್ಥಿ ಸಂಘ, ಗೋಂಡ್ ಪರ ಸಂಘಟನೆಗಳ ಪರವಾಗಿ, ಸಂಗೊಳ್ಳಿ ರಾಯಣ್ಣ ಸಂಘದ ಪರವಾಗಿ, ಕನಕ ಸಂಘದ ಪರವಾಗಿ, ಅಂಬಿಗರ ಚೌಡಯ್ಯ, ಮಾದರ ಚೆನ್ನಯ್ಯ, ಸಮಗಾರ ಹರಳಯ್ಯ, ಧೋವರ ಕಕ್ಕಯ್ಯ, ಮಡಿವಾಳ ಮಾಚಯ್ಯ, ವಿಶ್ವಕರ್ಮ ಮಡಿವಾಳ ಮಾಚಯ್ಯ, ಎಲ್ಲ ಸಮಾಜದ ಪರವಾಗಿ ನಾವು ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ರಾಜ್ಯಪಾಲರಿಗೆ ಕೊಟ್ಟು ಅವರ ಮುಖಾಂತರ ರಾಷ್ಟ್ರಪತಿ ಕಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ. ಏನಪ್ಪ ಕಾರ್ಯಕ್ರಮ? ಯಾವ ಕರ್ನಾಟಕದಲ್ಲಿ ಸರ್ಕಾರ ಸಿದ್ದರಾಮಯ್ಯವರು ಭಾಳ ಸುಂದರವಾಗಿ ಜನತೆಯ ಕಲ್ಯಾಣಕ್ಕಾಗಿ ಜನರ ಜೀವನ ಸುಖವಾಗಿರ್ಬೇಕಂತ ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳಿಗೆ ರೈತರು ಇರ್ಬೋದು, ಬಡವರು ಇರ್ಬೋದು, ಅವರಿಗೆ ಅನ್ನಭಾಗ್ಯ, ಅಕ್ಕಿ ಭಾಗ್ಯ, ಗೃಹಲಕ್ಷ್ಮಿ, ಮನೆ ಜೋದು, ಯುವನಿಧಿ, ತರುಣರಿಗೆ ಶಕ್ತಿ, ಬಡವರಿಗೆ ಸವಲತ್ತು ಕೊಟ್ಟಿರ್ತಕ್ಕಂಥದ್ದು ಹೊಟ್ಟೆ ಉರಿದಿಂದ ಬಿ ಜೆ ಪಿಯವರು ಕುತಂತ್ರತನ ಮಾಡಿ ಕೇಂದ್ರದ ಲೀಡರ್ಗಳ ಮುಖಾಂತರ ಇಲ್ಲಿನ ವಿಜೇಂದ್ರ ಆಗಲಿ, ಇಲ್ಲಿರ್ತಕ್ಕಂಥ ಡಿ ಕೆ ಕುಮಾರಸ್ವಾಮಿಯವರಾಗಲಿ, ಡಿ ಕೆ ಶಿವಕುಮಾರ್ ವಿರುದ್ಧ, ಸಿದ್ದರಾಮಯ್ಯವ್ರ ವಿರುದ್ಧ ಒಳಸಂಚು ಹೂಡ್ತಾ ಇದ್ದಾರೆ. ಯಾಕೆ? ಅವರಿಗೆ ಬ್ಯಾನಿ ಜಾಸ್ತಿ ಆಗ್ಲತ್ತದ. ಪೈಲೆ ಕೆಲಸ ಮಾಡಿಲ್ಲ, 18ರ ಕೆಲಸ ಮಾಡಿಲ್ಲ, ಕಿತ್ತು ಬಿಟ್ಟಾಕ್ಯಾರ ಕರ್ನಾಟಕದಲ್ಲಿ. ಮುಂದೆ ನಮ್ಮ ಅಸ್ತಿತ್ವ ಇರಲ್ದ ಅನ್ನೋದಕ್ಕೆ ಏನಾದರೂ ಮಾಡಿ ಸಿದ್ದರಾಮಯ್ಯವ್ರಿಗೆ ಬದನಾಮ್ ಮಾಡಿ ಈ ಮೈನಾರಿಟಿದವರಿಗೆ, ದಲಿತರಿಗೆ, ಶೋಷಿತರಿಗೆ ಸರ್ವನಾಶ ಮಾಡಬೇಕಂತ ಹೊರಟ ಇದ್ದಾರಲ್ಲ, ಇದರ ವಿರುದ್ಧ ನಾವು ಈ ಕೂಡಲೇ ರಾಜ್ಯಪಾಲರು ನೀವು ಕೈಗೊಂಬೆ ಆಗಬೇಡ್ರಿ, ಸಂವಿಧಾನದ ಪ್ರಕಾರ ಮೊದಲನೇ ಪ್ರಜೆ ಕರ್ನಾಟಕದಾಗಿರಿ, ನ್ಯಾಯಯುತವಾಗಿ ಸಿದ್ದರಾಮಯ್ಯರು ಉತ್ತರ ಕೊಟ್ಟಿದ್ದಾರೆ, ನಿಮಗೆ ಕ್ಯಾಬಿನೆಟ್ನಿಂದ ಆಗಿರ್ತಕ್ಕಂಥ ನಿರ್ಣಯ ನಿಮಗೆ ಬಂದು ಕೊಟ್ಟಿದ್ದಾರೆ. ಅದಕ್ಕಾಗಿ ನೀವು ಈ ಕೂಡಲೇ ಸಿದ್ದರಾಮಯ್ಯರ ವಿರುದ್ಧ ಹಾಕಿರ್ತಕ್ಕಂಥ ಕೇಸನ್ನು ವಾಪಸ್ ಪಡಿಬೇಕು. ಇಲ್ಲದೇ ಇದ್ದರೆ ಮುಂದಿನ ಆಗುಹೋಗಳಿಗೆ ಈ ಬಿ ಜೆ ಪಿಯ ನಾಲಾಯಕ ಮುಖಂಡರು, ಈ JDSನ ನಾಲಾಯಕ ಮುಖಂಡರುಗಳು ಕಾರಣ, ಕೇಂದ್ರದ ಬಿ ಜೆ ಪಿ ಸರ್ಕಾರ ಕಾರಣ ಆಗ್ತದೆ. ಏನೆಲ್ಲ ಆಗ್ತದೆ ಆ ಘಟನೆಗೆ ಅವರೇ ಕಾರಣ ಆಗ್ತಾರೆ ಅನ್ನೋದಕ್ಕೆ ಈ ಟೋಟಲ್ ಆಗಿದ್ದು ಈ ಮನವಿ ಮುಖಾಂತರ ಆ ಕೇಸನ್ನು ವಾಪಸ್ ತಗೊಳ್ಬೇಕಂತ ಮನವಿ ಮಾಡ್ತಾ ಇರೋದು ಒಂದು. ಎರಡನೇದು ಪಾದಯಾತ್ರೆ ಅದೇ ಕುಟಿಲ ನೀತಿ. ಅವ್ರ ಗಂಗಳದಾಗ ಬಿದ್ದಿಂದೇ ಕತ್ತಿ ಬಿದ್ದದ, ಇಲ್ಲಿ ನೊಣ ಹುಡುಕ್ಲಕ್ಕೆ ಬಂದದ. ಮೂಡಾದ ಬಗ್ಗೆ ಪಾದಯಾತ್ರೆ ಮಾಡ್ಲತ್ತಾರೆ. ಮೂಡ ಗೊತ್ತಿರ್ತಕ್ಕಂಥ ಎಲ್ಲರೂ ಹೇಳಿದ್ದಾರೆ. ಮೂಡ ಹಗರಣ ಸಿದ್ದರಾಮಯ್ಯ ಸಾಹೇಬರ ಧರ್ಮಪತ್ನಿಯವ್ರದ್ದು ಅಲ್ಲ, ಅವ್ರದ್ದು 3 ಎಕರೆ 16 ಗುಂಟೆ ಕರ್ನಾಟಕ ಸರ್ಕಾರ ತಗೊಂಡಿತ್ತು. ಯಾವಾಗ 6ರಿಂದ ಬರ್ತಕ್ಕಂಥ ವಿಷಯ ಅದ. ಅವ್ರು ತಗೊಂಡಿದಾಗ ಇಲ್ಲಿ ನ್ಯಾಯಯುತವಾಗಿ ಏನು ಮಾಡಿದ್ದಾರೆ, ಸಿದ್ದರಾಮಯ್ಯವರಿಗೆ ಪತ್ರ ಕೊಟ್ಟಿದ್ದಾರೆ 17ರಲ್ಲಿ ನಮಗೆ ಇದು ಕೊಡಬೇಕಂತ. ಆದರೆ ಸಿದ್ದರಾಮಯ್ಯವರು ಮಂಜೂರಿ ಮಾಡಿಲ್ಲ. ಸಿದ್ದರಾಮಯ್ಯವರು 1 ಗುಂಟನೂ ಅವರಿಗೆ ಜಮೀನು ಕೊಟ್ಟಿಲ್ಲ. ಈಗ ಬಂದಾಗ BJP ಸರ್ಕಾರ ಅಸ್ತಿತ್ವದಲ್ಲಿರ್ತಕ್ಕಂಥ 2021ರಲ್ಲಿ ಯಾವ ಸರ್ಕಾರದ, ಈ ಸರ್ಕಾರದ ಮುಖಾಂತರ ಅರೆ ಪಾಪ ಉನ್ಕಾ
3 ಎಕರೆ 16 ಗುಂಟೆ ತಗೊಂಡಿದ್ದದ ಅವರಿಗೆ ನಾವು 14 ಕಂಪಲ್ಸರಿ ರೂಪದ ಪರಿಹಾರ ರೂಪದಲ್ಲಿ 14 ಕೊಟ್ಟಿದ್ದು BJP ಸರ್ಕಾರ ಕೊಟ್ಟದ. ದಿಯಾ ಉನೇ ಜಾನಕಾರಿ ಹೇ ಕಿ ನೇ ಕಿ ದಿಯಾ ಉನೇ ಅವ್ರು ಉನೇ ರೋರೆ. ಅದಕ್ಕೆ ಜೋರಾಗಿ ಏನು ಮಾಡ್ತಾವ ಅಂದ್ರೆ ಸುಳ್ಳಿದ್ದಾವೆ, ಸುಳ್ಳು ಹೇಳಿದ್ರೆ ಖರೇದು ಊರ್ಬಿಟ್ಟು ಓಡಿನಂತ ಇವ್ರು ಸುಳ್ಳು ಹೇಳ್ತಕ್ಕ ಬದ್ಮಸ್ತಿದ್ರ. झूठ बोल के जो कर रहे हैं ना, इनका पाद यात्रा कागज़ का फूल है, खुशबू नहीं आता, ये खुशबू का नहीं है, तुम्हारा खुशबू निकल जाते. हम बराबर गवर्नर को ये करने के लिए भी आगे का जो भी संदेश राज्य से मिलते हम तैयार करते. ಇದು ಅಂತ ಹೇಳಿ ನಮ್ಮೆಲ್ಲ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಇವತ್ತು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಇದೊಂದು ಸಾಂಕೇತಿಕ ಪ್ರತಿಭಟನೆ ಮುಖಾಂತರ ನಾವು ಈಗಾಗಲೇ ಮನವಿ ಸಲ್ಲಿಸಿದ್ದೇವೆ. ಈಗಾಗಲೇ ನಮ್ಮ ಮುಖಂಡರುಗಳು ಎಲ್ಲ ನಿಮಗೆ ಸವಿಸ್ತಾರವಾಗಿ ಏನು ಮೈಸೂರಿನ ಮೂಡಾ ಪ್ರಕರಣದ ಕುರಿತು ತಿಳಿಸಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಸ್ಪಷ್ಟಪಡಿಸ್ತೇನೆ. ಈಗಾಗಲೇ ಕೇಂದ್ರ ಸರ್ಕಾರ ಏನು BJP ಸರ್ಕಾರ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ JDS ಏನು ಪ್ರಾದೇಶಿಕ ಪಕ್ಷ ಅಲ್ಲ, 4 ಜಿಲ್ಲೆಗಳ ಪಕ್ಷ, ಇವತ್ತು ಅವ್ರು ಏನು ಹುನ್ನಾರ ಮಾಡಿದ್ದಾರೆ ಅಂದರೆ ಸಂವಿಧಾನವನ್ನು ನಡೆಸ್ತಕ್ಕಂತಹ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ತಜೆವಧೆ ಮಾಡಬೇಕು ಮತ್ತು ಅವರಿಂದ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಸ್ಬೇಕಂತ ಏನು ಹಗಲು ಕನಸು ಕಂಡು ಅವರಿಗೆ ಇಲ್ಲ ಸಲ್ಲದ ನೆಪ ಒಡ್ಡು ಆ ಕುರ್ಚಿ ಮೇಲೆ ಇಳಿಸ್ಬೇಕಂತ ಹೇಳಿ ನೀವು ಕೇಳಿದಿರಲ್ಲ. ಈಗಾಗಲೇ ಪಾದಯಾತ್ರೆ ಅಲ್ಲ, ಅದು ಪಾಪದ ಯಾತ್ರೆ ಮಾಡ್ತಾ ಇದ್ದಾರೆ. ಪಾಪದ ಯಾತ್ರೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಪ್ರವಾಹ ಬಂದು ಸಾವಿರಾರು ಜನರು ದಿಕ್ಕೋಪಾಲಾಗಿ ಹೊಡ್ತಾ ಇದ್ದಾರೆ. ಜನರ ವಿರೋಧ ಪಕ್ಷದ ಕೆಲಸ ಏನಾಗಿತ್ತು, ವಿರೋಧ ಪಕ್ಷದವರು ಜನರ ನಾಡಿ ಮಿಡಿತ ಬಿಡ್ತು, ಜನರ ಧ್ವನಿಯನ್ನು ಸರ್ಕಾರಕ್ಕೆ ಮುಡಿಸ್ತಕ್ಕಂಥ ಕೆಲಸ ಮಾಡೋದು ಬಿಟ್ಟು ಅವರು ರಾಜ್ಯದಲ್ಲಿ ಜನರಿಂದ ಆಯ್ಕೆಯಾಗಿರುವಂತಹ ಪ್ರಜಾಪ್ರಭುತ್ವ ಅಡಿಯಲ್ಲಿ ನಡೀತಕ್ಕಂಥ ಸರ್ಕಾರವನ್ನು ಅಸ್ಥಿರಗೊಳಿಸಿ ಹಿಂದಿನ ಬಾಕಿಲಿನಿಂದ ಈ ಹಿಂದೆ ಏನು ಆಪರೇಷನ್ ಕಮಲ ಮಾಡಿದ್ದರು, ಇವತ್ತು ಅರವಿಂದ್ ಕೇಜ್ರಿವಾಲ್ಗೆ ಜೈಲಿಗೆ ಹಾಕಿದ್ದಾರೆ, ಇವತ್ತು ಜಾರ್ಖಂಡ್ನ ಮುಖ್ಯಮಂತ್ರಿಗೆ ಜೈಲಿಗೆ ಹಾಕಿದ್ದಾರೆ. ಹೀಗೆ ಅನೇಕ ಮುಖಂಡರುಗಳನ್ನು ಹಿಂದಿನ ಬಾಗಿಲಿನಿಂದ ED ಮತ್ತು ಅವರ ಎಲ್ಲ ಕಾನೂನುಗಳನ್ನು ದುರುಪಯೋಗಪಡಿಸ್ಕೊಂಡು ಈಗಾಗಲೇ ಹಾಕಿದ್ದು ನಮ್ಗೆ ಗೊತ್ತಿದೆ. ಈಗ ಏಕೈಕ ನಾಯಕ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಅಸ್ಥಿರಗೊಳಿಸಿ ಅವರಿಗೆ ಹೆಂಗಾದರೂ ಮಾಡಿ ಈ ಕುರ್ಚಿಯಿಂದ ಇಳಿಸಬೇಕಂತೇನು ಇವತ್ತೇನು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಈ ಕೇಂದ್ರದ ಕೈಗೊಂಬೆಯಾಗಿ ರಾಜ್ಯಪಾಲರು ಏನು ನಡೀತಾ ಇದ್ದಾರೆ ಅದಕ್ಕೊಂದು ಧಿಕ್ಕರಿಸಿ ನಾವು ಈ ಒಂದು ಪ್ರತಿಭಟನೆ ಮಾಡಿದ್ದೇವೆ. 7ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಭಾಳ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ. ಅದೇ ರೀತಿ ಮುಂದೆ 9ನೇ ತಾರೀಕು ಅವ್ರು 10ನೇ ತಾರೀಕು ತನಕ ಎತ್ಕೊಂಡು ಕುಂತಾರಲ್ಲ, ನಾವು ರಾಜ್ಯದ ಜನರು ಹೀಗೆ ಎಚ್ಚೆತ್ತುಕೊಂಡಿದ್ದೇವೆ. 9ನೇ ತಾರೀಕು ಮೈಸೂರಿನಲ್ಲಿ ಸಹ ಭಾಳ ದೊಡ್ಡ ಮಟ್ಟದಲ್ಲಿ ಐತಿಹಾಸಿಕ ಪ್ರತಿಭಟನೆಯನ್ನು ಸಿದ್ದರಾಮಯ್ಯನವರನ್ನು ರಕ್ಷಿಸಬೇಕು. ಈ ರಾಜ್ಯದ ಜನರನ್ನು ಎಲ್ಲ ಗ್ಯಾರಂಟಿಗಳನ್ನು ಸಮಗ್ರವಾಗಿ ಜಾರಿಯಾಗಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ಈ ಅಹಿಂದ ಮತಗಳಿಂದ ಮತ್ತು ಹಿಂದುಳಿದರ ಮತಗಳಿಂದ ಅಲ್ಪಸಂಖ್ಯಾತರ ಮತಗಳಿಂದ ಎಲ್ಲ ಸಂಘಟನೆಗಳ ಒಂದು ಐಕ್ಯತೆಯಿಂದ ಬಂದಂತಹ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಹುನ್ನಾರ ಮಾಡುತ್ತಿರುವವರನ್ನು ಖಂಡಿಸಿ ಮತ್ತು ಈಗಾಗಲೇ ಏನು ಸನ್ಮಾನ್ಯ ರಾಜ್ಯಪಾಲರು ಏನು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸನ್ನು ತಕ್ಷಣ ಹಿಂಪಡೆದು ಇಲ್ಲಿ ಜನರ ಆಡಳಿತ ಸುವ್ಯವಸ್ಥೆಯಾಗಿ ನಡಿಬೇಕು. ಇಲ್ಲದಿದ್ದಲ್ಲಿ ರಾಜ್ಯದಲ್ಲಿ ಯಾವುದಾದ್ರೂ ಅನಾಹುತಗಳಿದ್ದರೆ ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ಹೊಣೆ ಆಗ್ತಾರಂತ ಹೇಳಿ ಈ ಮೂಲಕ ನಾವು ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಂದಿದ್ದೇವೆ ಬಂಧುಗಳೇ. ಧನ್ಯವಾದ. ಶ್ರಾವಣ ಮಾಸದ ಪ್ರಯುಕ್ತ ಸೋಮವಾರ ಜಿಲ್ಲೆಯ ಶಿವ ದೇಗುಲಗಳಲ್ಲಿ ಭಕ್ತರು ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದರು. ದಾನ, ಅನ್ನದಾಸೋಹ ಮತ್ತಿತರ ಕೈಕಾರ್ಯಗಳನ್ನು ಪಾಲ್ಗೊಂಡು ಭಕ್ತಿ ಭಾವ ಮೆರೆದರು. ನಗರದ ಪಾಪನಾಶ ದೇಗುಲಕ್ಕೆ ಭಕ್ತರ ದಂಡೆ ಹರಿದು ಬಂದಿತು. ಶಿವನಗರದ ಪಾಪನಾಶ ಮಹಾದ್ವಾರದಿಂದ ಮಂದಿರದವರೆಗೆ ರಸ್ತೆಯಲ್ಲಿ ಜನ ದಟ್ಟಣೆ ಕಂಡು ಬಂದಿತು. ನೆರೆಯ ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದ ಭಕ್ತರು ಉದ್ಭವಲಿಂಗದ ದರ್ಶನ ಪಡೆದರು. ವಾಹನದಲ್ಲಿ ಬಂದವರು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಮುಂಭಾಗದ ಖಾಲಿ ಜಾಗ ಉದಗಿರ್ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಬದಿಗೆ ವಾಹನ ನಿಲ್ಲಿಸಿ ಮಂದಿರದವರೆಗೆ ಕಾಲ್ನಡಿಗೆಯಲ್ಲಿ ಸಾಗಿ ದೇವರ ದರ್ಶನ ಪಡೆದರು. ಕೆಲವರು ಮನೆಯಲ್ಲಿ ಸ್ನಾನ ಮಾಡಿ ಮಡಿಯಲ್ಲಿ ಮಂದಿರದವರೆಗೂ ಕಾಲ್ನಡಿಗೆಯಲ್ಲಿ ಬಂದು ಹರಕೆ ತೀರಿಸಿದರು. ಇನ್ನು ಕೆಲವರು ದೀರ್ಘದಂಡ ನಮಸ್ಕಾರ ಹಾಕಿದರು. ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಮಾಡಿಸಿ ಬಿಲ್ವಪತ್ರ ಹೂವು ಅರ್ಪಿಸಿದರು. ಮಂದಿರದ ಆವರಣದಲ್ಲಿ ಜನದಟ್ಟಣೆ ನಿಯಂತ್ರಿಸಲು ಬ್ಯಾರಿಕೇಡ್ ಅಳವಡಿಸಲಾಗಿತ್ತು. ಭಕ್ತರ ಸರತಿ ಸಾಲಿನಲ್ಲಿ ನಿಂತು ಶಿವಲಿಂಗದ ದರ್ಶನ ಪಡೆದರು. ಸರತಿ ಸಾಲಿನಲ್ಲಿ ನಿಲ್ಲಲು ಸಾಧ್ಯವಾಗದವರು 50 ರೂಪಾಯಿ ಪಾವತಿಸಿ ವಿಶೇಷ ದರ್ಶನ ಪಡೆದರು. ತೆಂಗಿನಕಾಯಿ, ಕರ್ಪೂರ, ವಿಭೂತಿ, ಹೂವು, ಬಿಲ್ವಪತ್ರ, ಬೆಂಡು, ಬತಾಸು, ಅಳ್ಳು, ಬರ್ಫಿ, ಖೋವಾ, ಮಕ್ಕಳ ಆಟಿಕೆ, ತಂಪು ಪಾನಿ, ಹಣ್ಣು ಮೊದಲಾದ ತಾತ್ಕಾಲಿಕ ಅಂಗಡಿಗಳು ತೆರೆದುಕೊಂಡಿದ್ದವು. ಭಕ್ತರು ಮಳಿಗೆಗಳಿಗೆ ತೆರಳಿ ತಮಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಖರೀದಿಸುತ್ತಿದ್ದರು. ಮಂದಿರದ ಪರಿಸರದಲ್ಲಿ ಜಾತ್ರೆ ವಾತಾವರಣ ನಿರ್ಮಾಣವಾಗಿತ್ತು. ಮಳೆಗಾಲದಲ್ಲಿ ಬಿಸಿಲು ಇದ್ದರೂ ಕೂಡ ದೇವಸ್ಥಾನಕ್ಕೆ ಬರುತ್ತಿದ್ದ ಭಕ್ತರ ಸಂಖ್ಯೆ ಕಡಿಮೆಯೇನೂ ಆಗಿರಲಿಲ್ಲ.
ಹುಣಸೂರು ತಾಲೂಕಿನ ಸಮೀಪದ ಜಮಖಂಡಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ಮಹಿಳೆಯ ಶವ ಸಂಸ್ಕಾರಕ್ಕೆ ಸ್ಥಳವಿಲ್ಲದೆ ಪರದಾಡಿದ ಘಟನೆ ಶುಕ್ರವಾರ ಬೆಳಗ್ಗೆ ಜರುಗಿದೆ. ಹುಣಸೂರು ಸಮೀಪದ ಭಾಲ್ಕಿ ತಾಲೂಕಿನಲ್ಲಿ ಬರುವ ಗಡಿ ಭಾಗದ ಜಮಖಂಡಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ಮಹಿಳೆ ಹಿರೇಬಾಯಿ ಕೆರೆಬಾ ಗಾಯಕ್ವಾಡ ವಯಸ್ಸು 85 ಇವರು ಶುಕ್ರವಾರ ಬೆಳಗ್ಗೆ ನಿಧನರಾಗಿದ್ದು, ಇವರ ಅಂತ್ಯ ಸಂಸ್ಕಾರಕ್ಕೆ ಸ್ಥಳವಿಲ್ಲದ ಕಾರಣ ಪರಿಶಿಷ್ಟ ಜಾತಿಯ ಪ್ರಮುಖರು ಗ್ರಾಮದ ದೇವಸ್ಥಾನದ ಎದುರುಗಡೆ ಶವ ಸಂಸ್ಕಾರ ಮಾಡುವುದಾಗಿ ತಾಲೂಕಾಡಳಿತ ಹಾಗೂ ಗ್ರಾಮ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದಿರುವ ಪ್ರಸಂಗ ನಡೆದಿದೆ. ಕೂಡಲೇ ಎಚ್ಚೆತ್ತುಕೊಂಡ ಗ್ರಾಮದ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಗ್ರಾಮ ಲೆಕ್ಕಿಗ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶಿಷ್ಟ ಜಾತಿಯ ಪ್ರಮುಖರ ಜೊತೆಗೆ ಮಾತನಾಡಿ ತಮಗೆ ಸ್ಥಳ ಗುರುತಿಸಿ ಕೊಡುತ್ತೇವೆ, ಅಲ್ಲಿ ಹೋಗಿ ಶವ ಸಂಸ್ಕಾರ ಮಾಡಿ ಎಂದು ಕೇಳಿಕೊಂಡಾಗ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಪರಿಶಿಷ್ಟ ಜಾತಿಯ ಮುಖಂಡರಾದ ಲಹುಜಿ ಗಾಯಾಳ್ ಮಾತನಾಡಿ, ನಮ್ಮ ಸಮಾಜದ ರುದ್ರಭೂಮಿಗಾಗಿ ಸರ್ವೆ ನಂಬರ್ 9ರಲ್ಲಿ 23 ಗುಂಟೆಯ ಪಹಣಿ ಇದ್ದರೂ ಆ ಸ್ಥಳದಲ್ಲಿ ರೈತರು ಆ ಸ್ಥಳವನ್ನು ಅತಿಕ್ರಮಣ ಮಾಡಿದ್ದಾರೆ. ಆದ್ದರಿಂದ ನಮ್ಮ ಸಮಾಜದ ಯಾರೇ ಮರಣ ಹೊಂದಿದರೂ ಶವ ಸಂಸ್ಕಾರ ಮಾಡಲು ಸ್ಥಳವಿರದ ಕಾರಣ ಈ ರೀತಿ ಮಾಡುವ ಪ್ರಸಂಗ ಉದ್ಭವಿಸಿದೆ. ತಾವು ಕೂಡಲೇ ಆ ಸ್ಥಳವನ್ನು ಗುರುತಿಸಿ ನಮಗೆ ಕೊಟ್ಟರೆ ಆ ಸ್ಥಳದಲ್ಲಿ ಶವ ಸಂಸ್ಕಾರ ಮಾಡುವುದಾಗಿ ತಿಳಿಸಿದರು. ನಂತರ ಅಧಿಕಾರಿಗಳಾದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಅನಿಲ್ ಕಾಳೆ, ಕಂದಾಯ ಇಲಾಖೆಯ ತಲಾಟಿ ಯಲ್ಲಪ್ಪ, PSI ಶಿವಕುಮಾರ್ ಬೆಳತೆ ಅವರು ಕೂಡಿಕೊಂಡು ಸರ್ವೆ ಅವರಿಗೆ ಕರೆಯಿಸಿ ಸ್ಥಳದ ಮೋಜಿನ ಮಾಡಿಸಿ ಸರ್ವೆ ನಂಬರ್ 9ರಲ್ಲಿ 23 ಗುಂಟೆ ಸ್ಥಳದಲ್ಲಿರುವ ಒತ್ತುವರಿ ತೆರವುಗೊಳಿಸಿ ಪರಿಶಿಷ್ಟ ಜಾತಿಯ ಮುಖಂಡರಿಗೆ ಸ್ಥಳ ಗುರುತಿಸಿದ ಮೇಲೆ ಆ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ಪರಿಶಿಷ್ಟ ಜಾತಿಯ ಪ್ರಮುಖರು ಒಪ್ಪಿದ ನಂತರ ಆ ಸಮಸ್ಯೆ ಬಗೆಹರಿಸಲಾಯಿತು. ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ಪ್ರಮುಖರಾದ ಲಹು ಗಾಯಳ್, ನಾಗನಾಥ್ ಬನ್ಸೋಡೆ, ಲಕ್ಷ್ಮಣ ಸಿಂಧೆ, ರಾಜೇಂದ್ರ ಗಾಯಕ್ವಾಡ್, ಗೌತಮ್ ಗಾಯಕ್ವಾಡ್, ನರಸಿಂಗ್ ಸಿಂಧೆ, ಪ್ರಭಾಕರ್ ಗಾಯಕ್ವಾಡ್, ಶೇಷರಾವ ಸೂರ್ಯವಂಶಿ, ಲೋಕೇಶ್ ಸುರೇಶ್ ಹಾಗೂ ಗ್ರಾಮದ ಪ್ರಮುಖ ಮುಖಂಡರು, ಮೆಹಕರ್ ಪೊಲೀಸ್ ಠಾಣೆಯ ASI ಚಂದ್ರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸರ್ಕಾರದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿ ತಾಲೂಕಿನ ಗಾದಗಿ ಗ್ರಾಮ ಪಂಚಾಯಿತಿ ಅಧೀನದ ಗ್ರಾಮಗಳಲ್ಲಿ ಈ ಸ್ವತ್ತು ತಂತ್ರಾಂಶದಡಿ ಡಿಜಿಟಲ್ ಖಾತೆಗಳನ್ನು ಅಕ್ರಮವಾಗಿ ವಿತರಿಸಿರುವ 6 ಜನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, PDOಗಳು ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಶಿಫಾರಸು ಮಾಡಲಾಗಿದೆ. ಈ ಸಂಬಂಧ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಪಂಚಾಯತ್ ರಾಜ್ ಇಲಾಖೆಯ ಆಯುಕ್ತರಿಗೆ ಪತ್ರ ಬರೆದು ಶಿಫಾರಸು ಮಾಡಿದ್ದಾರೆ. PDOಗಳಾದ ವಿಜಯಶೀಲ, ಶಂಕರ್ ರಾವ್, ಅಬ್ದುಲ್ ಅಜೀಂ ಸಿದ್ದಿಕಿ, ಶಿವಕುಮಾರ್ ಪಾಟೀಲ್, ಶರತ್ ಕುಮಾರ್ ಅಭಿಯಾನ್, ಶ್ರೀಧರ್ ಹಾಗೂ ಭೀಮ್ರಾವ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಯುಕ್ತರಿಗೆ ಬರೆದಿರುವ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ.